ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ. ಈ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಹಾಸನದ ಎಂಪಿಯ ಮೇಲೆ ಗಂಭೀರ ಆರೋಪ, ನಾಚಿಕೆಗೇಡಿನ ಆರೋಪ ಇದೆ. ಇದು ದೇಶದ ಅಂತಃಕರಣವನ್ನೇ ಕದಡಿಬಿಟ್ಟಿದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಮ್ಮ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿದೆ. ಪ್ರಕರಣ ತಮ್ಮ ಗಮನಕ್ಕೂ ಕೂಡ ಬಂದ ತಕ್ಷಣವೇ ತನಿಖೆಗೆ ಒಪ್ಪಿಸಿದ್ದೇವೆ ಅಂತೇಳಿ ಪತ್ರದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಮತ್ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಪೊಲೀಸ್ ಬಂಧನದ ಭೀತಿಯಿಂದ ಪ್ರಜ್ವಲ್ ರೇವಣ್ಣ ಅವರು ಪಲಾಯನ ಮಾಡಿದ್ದಾರೆ. ಮಾಹಿತಿಯ ಪ್ರಕಾರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ವಿದೇಶಕ್ಕೆ ಪ್ರಯಾಣಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ಬಗ್ಗೆ ಎಸ್ಐಟಿ ಹಗಲು ಇರುಳು ತನಿಖೆಯನ್ನ ಮಾಡ್ತಾ ಇದೆ. ದೇಶಕ್ಕೆ ವಾಪಸ್ ಕರೆತರುವಂತಹ ಯತ್ನವನ್ನ ಎಸ್ಐಟಿ ಮಾಡ್ತಾ ಇದೆ. ಈ ನೆಲದ ಕಾನೂನಿನ ಅನ್ವಯ ವಿಚಾರಣೆಗೆ ಎಸ್ಐಟಿ ಮುಂದಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡಲಿಕ್ಕೂ ಕೂಡ ಮುಂದಾಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಅಂತಾರಾಷ್ಟ್ರೀಯ ಪೊಲೀಸ್ ಏಜೆನ್ಸಿಗಳ ಮೂಲಕ ಅವರನ್ನ ವಾಪಸ್ ದೇಶಕ್ಕೆ ಕರೆತರಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ರಾಜತಾಂತ್ರಿಕ ಮತ್ತು ಪೊಲೀಸ್ ವ್ಯವಸ್ಥೆಯ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನ ಜರ್ಮನಿಯಿಂದ ವಾಪಸ್ ಕರೆತರಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಪ್ರತಿ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿರುವಂತಹದ್ದು. ನೀವು ಕೂಡ ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರುವಂತಹ ಆರೋಪ, ಅವರ ವಿಚಾರವಾಗಿ ನಡೀತಾ ಇರುವಂತಹ ತನಿಖೆ, ಅವರು ಇಲ್ಲಿಂದ ಅಪ್ಸ್ಕ್ಯಾಂಡ್ ಆಗಿರುವಂತಹ ವಿಚಾರ, ಅವರನ್ನ ಮರಳಿ ದೇಶಕ್ಕೆ ಕರೆತರಲಿಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತಹದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳುಹಿಸಿದ್ದು ಯಾರು ಅನ್ನುವಂತಹ ವಿಚಾರಕ್ಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಜಟಾಪಟಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತಹ ಆ ಪತ್ರದ ಪ್ರತಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸುದೀರ್ಘವಾಗಿ ಪತ್ರವನ್ನ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಎಸ್ಐಟಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಕೇಂದ್ರ ಸರ್ಕಾರ ಸಹಕಾರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬರೆದಿರುವಂತಹದ್ದು. ಈಗಾಗಲೇ ಇದೇ ಸಿದ್ದರಾಮಯ್ಯನವರು ದೇವೇಗೌಡರು ಮತ್ತು ಬಿಜೆಪಿ ಪ್ರಜ್ವಲ್ ರೇವಣ್ಣ ಅವರನ್ನ ವಿದೇಶಕ್ಕೆ ಕಳಿಸಿದ್ದು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಕಾಂಗ್ರೆಸ್ಸಿಗರು ಇಲ್ಲ, JDSನವರೇ ಪ್ರಜ್ವಲ್ ರೇವಣ್ಣ ಅವರನ್ನು ವಿದೇಶಕ್ಕೆ ಕಳಿಸಿದ್ರು ಅನ್ನುವಂತಹ ಆರೋಪಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಈ ಆರೋಪ ಪ್ರತ್ಯಾರೋಪದ ನಡುವೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರವನ್ನ ನೀವು ಗಮನಿಸ್ತಾ ಇದ್ದೀರಿ. ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಪಲಾಯನ ಮಾಡಿದ್ದಾರೆ ಅಂತ ಕೂಡ ಆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಸನದ ಎಂಪಿಯ ಮೇಲೆ ಗಂಭೀರ ನಾಚಿಕೆಗೇಡಿನ ಆರೋಪ ಬಂದಿದೆ. ನಮ್ಮ ದೇಶದ ಅಂತಃಕರಣವನ್ನೇ ಈ ಪ್ರಕರಣ ಕದಡಿಬಿಟ್ಟಿದೆ. ನಮ್ಮ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿದೆ. ಪ್ರಕರಣ ನಮ್ಮ ಗಮನಕ್ಕೆ ಬಂದ ತಕ್ಷಣವೇ ತನಿಖೆಗೆ ಒಪ್ಪಿಸಿದ್ದೇವೆ ಅಂತ ಹೇಳಿ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖಿಸಿದ್ದಾರೆ. ಎಟ್ ದ ಸೇಮ್ ಟೈಮ್ ದೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆತರುವಂತಹ ಯತ್ನ ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಈ ನೆಲದ ಕಾನೂನಿನ ಅನ್ವಯ ವಿಚಾರಣೆಗೆ ಎಸ್ಐಟಿ ಮುಂದಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂತ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಈ ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಪ್ರಜ್ವಲ್ ಪೆನ್ ಡ್ರೈವ್ ರಹಸ್ಯ ಕ್ಷಣದಿಂದ ಕ್ಷಣಕ್ಕೆ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ವಿದೇಶಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಯಾರು ಕಳುಹಿಸಿದ್ರು ಅನ್ನುವಂತಹ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ನಡುವೆ ಜಟಾಪಟಿ ಜೋರಾಗಿದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದ ಉದ್ದೇಶ ಮತ್ತು ಅದರಲ್ಲಿರುವಂತಹ ಸಾರಾಂಶ ಸುಖೇಶ್.
ಖಂಡಿತ ಪ್ರೇಮ್, ಯಾಕಂದ್ರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಒಂದು ಕಡೆ, ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಪ್ರಧಾನಿಯವರಿಗೆ ಬರೆದಿರುವಂತಹ ಪತ್ರ ಇಂತಹ ಒಂದು ಘಟನೆ ನಡೆದಿದೆ, ಘಟನೆಗೆ ಕಾರಣವಾಗಿರುವಂಥವರು ಸಂಸದರಾಗಿರುವಂಥವರು ಮತ್ತು NDA ಅಭ್ಯರ್ಥಿ ಕೂಡ ಹೌದು ಅನ್ನುವಂಥ ವಿಚಾರವನ್ನ ಪತ್ರದಲ್ಲಿ ಅವರು ದಾಖಲಿಸಿದ್ದಾರೆ ಕೂಡ. ಅದಲ್ಲದೆ ಯಾವ ರೀತಿ ನಾವು ಈ ಒಂದು ಘಟನೆ ನಡೆದಾಗ SITನ ರಚನೆ ಮಾಡೋದು, ಆ ಸಂದರ್ಭದಲ್ಲಿ ಘಟನೆ ನಡೆದ ನಂತರ ಅವರು ಹೇಗೆ ವಿದೇಶಕ್ಕೆ ಹೋಗಿದ್ದಾರೆ, ಈ ನೆಲದ ಕಾನೂನಿನ ಪ್ರಕಾರ SIT ರಚನೆಯಾಗಿದೆ, ಅವರು ತನಿಖೆಯನ್ನು ಎದುರಿಸಬೇಕು, ಆ ಕಾರಣಕ್ಕೆ ಅವ್ರನ್ನ ವಾಪಸ್ ಕರೆತರಬೇಕು, ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಪಡಿಸಿ ಅವರನ್ನು ವಾಪಸ್ ಕರೆತರಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೆರವನ್ನು ಪಡೆದುಕೊಳ್ಬೇಕು. ಈ ಸಂಬಂಧ ವಿದೇಶಾಂಗ ಸಚಿವಾಲಯಕ್ಕೆ ನೀವು ಸೂಚನೆಯನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಪತ್ರದಲ್ಲಿ ಮಾಡಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಮೂಲಕವಾಗಿ ಅವ್ರನ್ನ ಹುಡುಕಿಸಿ ವಾಪಸ್ಸು ಈ ದೇಶಕ್ಕೆ ಕರೆತರಲಿಕ್ಕೆ ಬೇಕಾದ ರೀತಿಯಲ್ಲಿ ನೆರವನ್ನು ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದರೆ, ಒಂದು ಕಡೆ ಅವರು ತಪ್ಪು ಮಾಡಿದರೆ ಅಥವಾ ಸಂಬಂಧ ನಾವು SIT ರಚನೆ ಮಾಡಿದ್ವಿ, ಆ ಸಂಬಂಧ ನಾವೀಗ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅನ್ನೋ ಮಾತು ಹೇಳುವ ಮೂಲಕ ಅವರನ್ನ ವಾಪಸ್ ಕರೆತರಬೇಕು, ಇನ್ನೆಲ್ಲ ಕಾನೂನನ್ನು ವಿಚಾರಣೆ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅವರು ಸಂಸದರಾಗಿದ್ದರು, ಈ ಬಾರಿ NDA ಅಭ್ಯರ್ಥಿ ಕೂಡ ಆಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಆ ಮೂಲಕವಾಗಿ ಒಂದು ರೀತಿಯ ಲೀಗಲ್ ಆಗಿ ಅಥವಾ ರಾಜತಾಂತ್ರಿಕವಾಗಿ ನೆರವು ರಾಜ್ಯ ಸರ್ಕಾರಕ್ಕೆ ಬೇಕು ಅನ್ನುವಂತಹ ರೀತಿಯಲ್ಲಿ ಪತ್ರವನ್ನು ಬರೆದು ಪರೋಕ್ಷವಾದ ಒಂದು ರೀತಿಯ ರಾಜಕೀಯ ದಾಳವನ್ನು ಕೂಡ ಮುಖ್ಯಮಂತ್ರಿಗಳು ಉರುಳಿಸಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವ ರೀತಿಯಲ್ಲಿ ಇದೆಯಲ್ಲ ಬೆಳವಣಿಗೆಗಳು ಕೂಡ. ಪ್ರೇಮ್, ಸುಖೇಶ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡ್ತಾ ಇದ್ರು. SIT ಇಬ್ಬರಿಗೂ ಕೂಡ ತನಿಖೆಗೆ ಬರುವಂತೆ ಬುಲಾವನ್ನ ಕೊಟ್ಟಿದೆ, ನೋಟಿಸ್ ಅನ್ನು ಕೊಟ್ಟಿದೆ. ಇಫ್ ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ತನಿಖೆಗೆ ಹಾಜರಾಗಲಿಲ್ಲ ಅಂದ್ರೆ ನಾವು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ಲಿಕ್ಕೂ ಕೂಡ ಸೂಚನೆಯನ್ನ ಕೊಡ್ತೀವಿ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ CM ಸಿದ್ದರಾಮಯ್ಯನವರು ಮುಂಚಿತವಾಗಿ ಪತ್ರವನ್ನು ಬರೆದಿದ್ದಾರೆ ಅಂದ್ರೆ ರಾಜಕೀಯ ಉದ್ದೇಶ ಏನಾದರೂ ಇರಬಹುದಾ ಇದರಲ್ಲಿ ಸುಖೇಶ್? ಪ್ರೇಮ್, ಒಂದು ಸ್ಪಷ್ಟ, ಆರೋಪ ಪ್ರತ್ಯಾರೋಪಗಳು ರಾಜಕೀಯ ಉದ್ದೇಶವೂ ಇರಬಹುದು ಅಥವಾ ಬೇರೆ ಏನೋ ಇರಬಹುದು, ಅಲ್ಲಿ ಬೇರೆ ವಿಚಾರ. ಆದರೆ ಪತ್ರ ಬರೆಯುವಾಗ ಮುಖ್ಯಮಂತ್ರಿಗಳಾಗಿ ಅವರ ಕೆಲಸವನ್ನು ಅವರು ನಿರ್ವಹಿಸಿದಂತೆ ಕಾಣಿಸ್ತಾ ಇದೆ. ಏನಂದ್ರೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು ಕೂಡ, SIT ವಿಚಾರಣೆ ಎದುರಿಸಿದಾದ್ರೂ ಕೂಡ ಅವರು ದೇಶದ ಒಳಗೆ ಇದ್ದಿದ್ರೆ ಅದು ರಾಜ್ಯದ SITಯ ಭಾಗವಾಗಿರುವಂಥ ಅಧಿಕಾರಿಗಳು ಅವ್ರನ್ನ ಹುಡುಕಿ ತಲಾಶ್ ಮಾಡಿ ಕರೆತರಬೇಕಾಗ್ತಿತ್ತು. ಆದರೆ ಅವರು ಅಧಿಕೃತವಾಗಿ ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಈಗ ಅವರನ್ನ ಕರೆತರುವಂಥದ್ದು ರಾಜ್ಯದ ಪೊಲೀಸರಿಂದ ನೇರವಾಗಿ ಹೋಗಿ ಫ್ಲೈಟಲ್ಲಿ ಹೋಗಿ ಕರ್ಕೊಂಡು ಬರ್ತೀವಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ರಾಜತಾಂತ್ರಿಕವಾದ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ, ವಿದೇಶಾಂಗ ನೀತಿ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದ ನೆರವು ಅಗತ್ಯ ಇದೆ. ಬಹುಶಃ